ತುಪ್ಪ ದೋಸೆನಾ? ಮತ್ತು ಅದು ಎಷ್ಟು ಗಂಟೆಗೆ ಬರಬೇಕು? ಬೇಗ ಬರಬೇಕಿಲ್ಲ. ಹೌದಾ? ಅವ್ರಿಗೆ ಏರಿಯಾದವ್ರಿಗೆ ಗೊತ್ತಿಲ್ಲ ಯಾವ ಟೈಮ್ಗೆ ಏನು ಸಿಗುತ್ತೆ ಅಂತ. ಬ್ಯುಸಿ ಪರ್ಸನ್ ನಡಿನಾ? ಸೊ ಫೈನಲ್ ಆಗಿ ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಪುತ್ತೂರಲ್ಲಿದ್ದೀವಿ. ಸೊ ನಿನ್ನೆ ಧರ್ಮಸ್ಥಳಕ್ಕೆ ಬಂದಿದ್ವಿ. ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ ಎಲ್ಲ ಮುಗಿಸ್ಕೊಂಡು ಸಂಜಿತ್ ಅವ್ರ ಮನೇಲಿ ಆಲ್ಟ್ ಆಗಿದ್ವಿ. ಸೊ ಪಾಣೆ ಮಂಗಳೂರು. ಸೊ ಅಲ್ಲಿಂದ ಇವಾಗ ವಾಪಸ್ ಬೆಂಗಳೂರು ಕಡೆ ಹೋಗ್ಬೇಕಾದ್ರೆ ಈ ರೂಟಲ್ಲಿ ಬಂದ್ವಿ. ಯಾಕಂದರೆ ಇಲ್ಲಿ ನೋಡ್ಕೊಂಡು ಬಂದಿದ್ವಿ. ಒಂದು ಪುತ್ತೂರಲ್ಲಿ ಒಂದು ಹಳೇ ಹೋಟ್ಲಿದೆ ಅಂತ ನಮ್ಮ ಸಂಜಿತ್ ಹೇಳಿದ್ರು, ಅದ್ರ ಬಗ್ಗೆ ವೀಡಿಯೋ ಮಾಡಬೇಕು ಅಂತ. ಮತ್ತು ಇನ್ನೊಂದು ಸುಳ್ಯ, ಅಲ್ಲೊಂದು ಹೋಟ್ಲಿದೆ. ಎರಡು ಕಡೆ ಮಾಡಬೇಕು. ಸೊ ಇಲ್ಲಿ ಬಂದಾಗ ಇಲ್ಲಿ ಫಸ್ಟ್ ಕೇಳಿದ್ವಿ ಪರ್ಮಿಷನ್. ಬಂದಿದ್ದ ತಕ್ಷಣ ಅವರು ಆಯಿತು ನಿಮ್ಮ ನೀವು ವೀಡಿಯೋ ಮಾಡ್ಕೊಳ್ಳಿ, ನೀವು ತಿನ್ಕೊಂಡು ಅಂತ ಹೇಳಿದ್ರು. ಅದಕ್ಕೋಸ್ಕರ ವೀಡಿಯೋ ಮಾಡ್ತಾಯಿದ್ದೀವಿ. 60 ವರ್ಷ ಹಳೆಯ ಹೋಟೆಲ್ ಸ್ವಾಗತ್ ಅಂತ ಮೈನ್ ರೋಡಲ್ಲೇ ಇದೆ. ಡಿಸ್ಕ್ರಿಪ್ಷನ್ ಲೊಕೇಶನ್ ಕೊಟ್ಟಿರ್ತೀವಿ, ಆರಾಮಾಗಿ ಬರ್ಬೋದು. ಆ ಮೈನ್ ರೋಡ್ ಇದೆ ಪುತ್ತೂರು. ಕೆನರಾ ಬ್ಯಾಂಕ್ ಇದೆ, ಅದರ ಆಪೋಸಿಟೇನೆ. ಅದೊಂದು ಲ್ಯಾಂಡ್ ಮಾರ್ಕು. ಸೊ ಇದೇನು ಅಂದರೆ ಉಡುಪಿ ಬ್ರಾಹ್ಮಣರ ಸಸ್ಯಾಹಾರಿ ಊಟ ಉಪಹಾರ ಮಂದಿರ ಇದು. ಸೊ ಪ್ಯೂರ್ ವೆಜ್ ರೆಸ್ಟೋರೆಂಟು. ಇಲ್ಲಿ ಬೆಳಗ್ಗೆ ಬಂದಾಗ ಬ್ರೇಕ್ಫಾಸ್ಟ್ಗೆ ನಿಮಗೆ ತುಪ್ಪದ ದೋಸೆ ಫೇಮಸ್ಸು, ಅದನ್ನು ಟ್ರೈ ಮಾಡ್ಬೋದು. ನಾವು ಮಧ್ಯಾಹ್ನ ಊಟ ಟೈಮಿಗೆ ಬಂದಿದ್ದೀವಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು. ಆದ್ದರಿಂದ ಇಲ್ಲಿ ಅಥೆಂಟಿಕ್ ಆದ ಗಂಜಿ ಊಟ ತಿನ್ನೋಣ ಅಂತ ಅಂದ್ಕೊಂಡಿದ್ವಿ. ಓಡಿದೆ ಗಂಜಿ ಊಟ ದೊರೆಯುತ್ತದೆ ಅಂತ. ತುಂಬ ಲೇಟ್ ಮಾಡಿದ್ರೆ ಒಳಬಿಟ್ಟು ಗಂಜಿ ಊಟ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಯಾವ ಥರ ಇರುತ್ತೆ ಏನು ಅಂತ ನೋಡೋಣ, ಬನ್ನಿ. ಸೊ ಗಂಜಿ ಊಟನ ತರಿಸಿದ್ದೀವಿ. ಗಂಜಿ ಊಟಕ್ಕೆ ಏನೇನು ಬರುತ್ತೆ ಅಂದರೆ ಒಂದು ಉಪ್ಪಿಗೆ ಕೊಟ್ಟಿರ್ತಾರೆ, ಆಮೇಲೆ ಒಂದು ಸಿಂಪಲಾಗಿ ಪಲ್ಯ ಇರುತ್ತೆ, ಮತ್ತು ಚಟ್ನಿ ಇರುತ್ತೆ. ಸೊ ಇದು ತಿಂತ ಹಂಗೆ ನೆಂಚ್ಕೊಂಡು ತಿಂತಾ ಇರೋದು. ಆಮೇಲೆ ಮಜ್ಜಿಗೆ, ಒಂದು ಚಿಕ್ಕ ಬಟ್ಲಲ್ಲಿ ಮಜ್ಜಿಗೆ ಕೊಟ್ಟಿದ್ದಾರೆ. ಇದು ಬಿಟ್ಟು ಸಪ್ರೇಟಾಗಿ ಬನ್ಸು ಸಿಗುತ್ತೆ ಅಂದರು. ಸೊ ಬನ್ಸ್ ತರಿಸಿದ್ದೀವಿ. ಸೊ ನಮ್ಮ ಫ್ರೆಂಡ್ಸ್ ಎಲ್ಲ ಜಾಯ್ನ್ ಆಗ್ತಾಯಿದ್ದಾರೆ. ಎಲ್ಲರೂ ಇದೀವಿ ಒಟ್ಟಿಗೆ, ಎಲ್ಲ ಹಂಗೆ ಊಟ ಮಾಡೋಣ ಅಂತ. ಊಟ ಟೈಮ್ ಕರೆಕ್ಟಾಗಿ ಬಂದಿರೋದು. ಆಮೇಲೆ ಗೋಳಿ ಬಜ್ಜೆನೇ ಇತ್ತು. ಒಂದು ಪ್ಲೇಟಲ್ಲಿ 4 ಗೋಳಿ ಬಜ್ಜೆ ಬರುತ್ತೆ. ಸೊ ಅದನ್ನು ತರಿಸಿದ್ವಿ. ಗೋಳಿ ಬಜ್ಜೆ, ಮಂಗಳೂರು ಬಜ್ಜಿ, ನಾರ್ಮಲ್ ಬೆಂಗಳೂರಲ್ಲ ಮಂಗಳೂರು ಬಜ್ಜಿ ಅಂತೀವಿ, ಇಲ್ಲೆಲ್ಲ ಗೋಳಿ ಬಜ್ಜೆ ಅಂತ. ಆಮೇಲೆ ಮೇಯ್ನ್ ಬನ್ಸ್ ಹೆಂಗಿದೆ, ಚೆನ್ನಾಗಿದೆ. ಸೊ ನಾನು ಇನ್ನೂ ಟೇಸ್ಟ್ ಮಾಡಿಲ್ಲ, ಟೇಸ್ಟ್ ಮಾಡ್ತಾಯಿದ್ರು ಆವಾಗಲೇ. ಸೊ ಅವ್ರದ್ದು ರಿವ್ಯೂ ಕೇಳಿದೆ. ಈಗ ಶುರು ಮಾಡೋಣ ನಮ್ಮ ಕಡೆಯಿಂದ. ಫಸ್ಟು ಗೋಳಿ ಬಜ್ಜೆ. ಫುಲ್ ಸ್ಪಾಂಜಿಯಾದ ಗೋಳಿ ಬಜ್ಜೆ. ಅದನ್ನು ಚಟ್ನಿಲೇ ತಿನ್ನಬೇಕು, ಅದರಲ್ಲೇ ಮಜಾ. ಚೆನ್ನಾಗಿ ಡಿಪ್ ಔಟು. ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿದೆ. ಚಟ್ನಿದು ಸೂಪರಾಗಿದೆ. ಇವಾಗ ಬಿಸಿ ಇದ್ರೆ ಇನ್ನೂ ಚೆನ್ನಾಗಿದೆ. ಸೊ ಗೋಳಿ ಬಜ್ಜೆ ಯಾವಾಗಲೂ ಬಿಸಿ ತಿನ್ನಬೇಕು. ಆವಾಗ ಸಖತ್ತು ಮಜಾ ಇರುತ್ತೆ. ಎಷ್ಟು ತಿಂದರೂ ಗೊತ್ತಾಗಲ್ಲ, ಹೋಗ್ತಾ ಇರುತ್ತೆ ಒಂದಾದಮೇಲೆ ಒಂದು. ಸ್ವಲ್ಪ ತಣ್ಣಗೆ ಆಗ್ಬಿಟ್ರೆ ರಬ್ಬರ್ ಥರ ಆಗುತ್ತೆ. ಸೊ ಸ್ವಲ್ಪ ತುಂಬ ಹೊತ್ತು ಕಾಯಿಸ್ಬಿಟ್ರಿ ನಾವು, ಆದ್ದರಿಂದ ಸ್ವಲ್ಪ ಗಟ್ಟಿ. ಯಾಕೆ ನಾಚ್ಕೊತಾ ಇದ್ದೀರಾ ದರ್ಶನ್ ಅವರೇ? ನಮ್ಮ ಟೀಮಿನ ಡಿ ಬಾಸ್ ಅವರು, ನಮ್ಮ ಸ್ಕೂಲ್ ಗ್ಯಾಂಗ್ಗೆ ದರ್ಶನ್ ಹೆಸರು ಅದಕ್ಕೆ. ಸೊ ಮಂಗಳೂರು ಬಜ್ಜಿ ಆಯಿತು. ಈಗ ಮಂಗಳೂರು ಬನ್ಸ್ ಅಥವಾ ಬನ್ಸ್. ಇದು ಸರಿಯಾದ ಸೈಜ್ ಇದೆ. ಇದು ದಪ್ಪ, ಆಮೇಲೆ ಒಳಗಡೆ ಫುಲ್ಲು ಗೂಡು ಈ ಥರ ಇರಬೇಕು. ಗೂಡು ಥರ. ಆಮೇಲೆ ಮೈ ತುಂಬಿಕೊಂಡಿದೆ. ಸೊ ಒಳಗಡೆ ಖಾಲಿ ಜಾಗ ಇಲ್ಲ. ಹಂಗೆ ತಿನ್ನೋಣ ಫಸ್ಟು. ಕರೆಕ್ಟು ಆ ಸ್ವೀಟ್ನೆಸ್ಸು, ಆ ಬಾಳೆಹಣ್ಣು ಫ್ಲೇವರು, ಆಮೇಲೆ ಜೀರಿಗೆ ಸುತ್ತಾಗ ಜೀರಿಗೆ ಟೇಸ್ಟು ಇನ್ನೂ ಪರ್ಫೆಕ್ಟಾಗಿದೆ. ಆಮೇಲೆ ಇದಕ್ಕೂ ಅಷ್ಟೇ ಕಾಂಬಿನೇಷನು. ಇಲ್ಲಿ ಇನ್ನೊಂದು ಏನು ಅಂದರೆ ಸಾರು ಕೂಡ ಕೊಟ್ಟಿದ್ದಾರೆ. ಚಟ್ನಿ ಜೊತೆ ಚೆನ್ನಾಗಿರುತ್ತೆ. ಆಬ್ವಿಯಸ್ಲಿ ಯಾವಾಗಲೂ ಅದರಲ್ಲೇ ತಿನ್ನೋದು ನಾವು. ಇದು ಸಾರಿದೆ. ಸೊ ಸಾರು ತಿನ್ನೋಣ. ಯಾವುದು ತಿಂದಿಲ್ಲ, ಇದೆ ಫಸ್ಟ್ ಟೈಮ್ ಸಾರಲ್ಲಿ ಟ್ರೈ ಮಾಡ್ತಾ ಇರೋದು. ಇದು ಸೌತೆಕಾಯಿ ತಾನೆ, ಮಂಗಳೂರು ಸೌತೆಕಾಯಿ ತಾನೆ ಅದು. ಮಂಗಳೂರು ಸೌತೆಕಾಯಿ ಸಾರು. ಚೆನ್ನಾಗಿದೆ, ಅದು ಕೂಡ ಚೆನ್ನಾಗಿದೆ. ಈ 2 ಕಾಂಬಿನೇಷನ್ ಟ್ರೈ ಮಾಡೋದು. ನಾರ್ಮಲಾಗಿ ಯಾವಾಗಲೂ ಬಂದು ಚಟ್ನಿ ಜೊತೆ ತಿಂತಾಯಿದ್ದು. ಸಂಜೀತ್ ಅವ್ರು ಯಾಕೋ ಬನ್ನಿ ಸಂಜೀತ್ ಕೂತ್ಕೊಳ್ಳಿ. ನಮ್ಮನ್ನ ಕರ್ಕೊಂಬಂದ್ಬಿಟ್ಟು ಅವ್ರು ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಯಾಕಂದರೆ ಅಲ್ಲಿ ಹೋಟೆಲ್ನ ನೀರು ದೋಸೆನಾ, ತುಪ್ಪ ದೋಸೆನಾ? ಮತ್ತು ಅದು ಎಷ್ಟು ಗಂಟೆಗೆ ಬರಬೇಕು? ಬೇಗ ಬರಬೇಕಿಲ್ಲ. ಹೌದಾ? ಅವ್ರಿಗೆ ಏರಿಯಾದವ್ರಿಗೆ ಗೊತ್ತಿಲ್ಲ ಯಾವ ಟೈಮ್ಗೆ ಏನು ಸಿಗುತ್ತೆ ಅಂತ.
ಬ್ಯುಸಿ ಪರ್ಸನ್. ಸಂಜಿತ್ ಅವ್ರನ್ನ ಹೋಟ್ಲನ್ನ ಬಿಟ್ಬಿಟ್ಟು ಕರ್ಕೊಂಬಂದ್ಬಿಟ್ಟಿದ್ದೀವಿ. ಅಲ್ಲಿ ಫೋನ್ ಮೇಲೆ ಫೋನ್ ಬರ್ತಾನೆ ಐತೆ. ಸೊ ಅಲ್ಲಿ ಸಂಜಿತ್ ಇಲ್ಲ ಅಂದರೆ ಏನೂ ನಡೆಯಲ್ಲ. ಅದಕ್ಕೋಸ್ಕರ ಈಗ ಲಾಸ್ಟು ಗಂಜಿ ಊಟಕ್ಕೆ ಜಪ ಬಿಡೋಣ. ಫಸ್ಟ್ ಟೈಮು ನಾವು ಗಂಜಿ ಊಟ ಟ್ರೈ ಮಾಡ್ತಾಯಿದ್ವಿ. ಎಲ್ಲೂ ತಿನ್ನಿಲ್ಲ, ಬಂದಾಗ ಎಲ್ಲ ಬರೀ ಮೀನು ಊಟ, ಬಾಯ್ಲ್ಡ್ ರೈಸ್ ಜೊತೆಗೆ ಒಳ್ಳೆ ಮೀನು ಸಾರು ಹಾಕೊಂಡು ಬಾರಿಸ್ತಾಯಿದ್ವಿ. ಸರಿ ಫುಲ್ ಅಥೆಂಟಿಕ್ಕಾಗಿ ಮನೆಗಳಲ್ಲಿ ತಿನ್ನೋ ಥರ ಗಂಜಿ ನೀರಿನ ಊಟ ಕಣ್ಣು ಗೊತ್ಕೊಂಡು ತಿನ್ನಬೇಕು. ಸ್ವಲ್ಪ ಸದಾಜಂಗೆ ಗೊತ್ತು. ಒಂದು ಕಾಂಬಿನೇಷನ್ ಉಪ್ಪಿನಕಾಯಿ. ಅದೇನೇ ವೆಜ್ ಕಾಂಬಿನೇಷನ್ನು. ಇದರಲ್ಲಿ ಏನಿರಲ್ಲ, ಬರೀ ನೀರಲ್ಲ, ಅನ್ನ ಬೇಯಿಸಿರೋ ನೀರು. ಏನಂದರೆ ಹಿಂಗೆ ಉಪ್ಪಿನಕಾಯಿನ ಎತ್ಕೊಂಡು ಬಾಯ್ಲ್ಡ್ ರೈಸು ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡಲ್ಲಿ ತೊಂಡೆಕಾಯಿ ಪಲ್ಯ, ಚಟ್ನಿ ಕಾಂಬಿನೇಷನ್ ಹಿಂಗೆ ತಿನ್ನಬೇಕಾ? ಚಟ್ನಿ ಜೊತೆನೇ ತಿನ್ನಬೇಕು. ಹಿಂಗೆ ಹೆಂಗೆ ಖಾರ ಉಪ್ಪು ಹುಳಿ ಆಗಬೇಕು. ಉಪ್ಪಿನಕಾಯಿ ಜೊತೆಗೆ ಸ್ವಲ್ಪ ಖಾರವಾಗಿ ಒಂಥರ ಡಿಫ್ರೆಂಟಾಗಿ ಟೇಸ್ಟ್ ಬೇಕು ಅಂದರೆ ಚಟ್ನಿ ಜೊತೆಗೆ. ಸೊ ಇನ್ನೊಂದು ಅನ್ನದ ಗಂಜಿ ಅಂದರೆ ಗಂಜಿ ಮಾತ್ರ ಕೊಡ್ತಾರೆ ಸಮೇತ. ಹಿಂಗೆ ನಮ್ಮ ಕಡೆ ಇದು ಗಂಜಿ ಅಂದರೆ ನಮ್ಮ ಕಡೆ ಎಲ್ಲ ಏನು ಅನ್ಕೊಂತೀವಿ ಅಂದರೆ ಅದೇ ಫುಲ್ ಮಿಕ್ಸ್ ಆಗಿರೋದು ತೆಳ್ಳು, ಇದು ಪಾಯಸ ಥರ ಇರೋದಲ್ಲ, ಆ ಥರ ಗಂಜಿ ನಾವು ಅಲ್ಲೆಲ್ಲ ಕುಡಿಯೋದು. ಬಟ್ ಇಲ್ಲಿ ಗಂಜಿ ಊಟ ಅಂದರೆ ಬಾಯ್ಲ್ಡ್ ರೈಸ್, ಅದೇ ಅದು ಬೇಯಿಸಿರೋ ನೀರು ಅದು ಸಮೇತ ಹಂಗೆ ಕೊಡ್ತಾರೆ. ಸೊ ಇದು ಇನ್ನೊಂದೇನೆಂದರೆ ಈಗ ಜಾಸ್ತಿ ತಿಂತಾರೆ ಮನೆಗಳಲ್ಲಿ ಎಲ್ಲ ಕಡೆ. ಆಮೇಲೆ ಮೀನು ಹಿಡಿಯೋಕೆ ಹೋಗ್ತಾರೆ ಗೊತ್ತಾ, ಬೋಟಲ್ಲಿ ಹೋಗ್ತಾರಲ್ಲ ಅವರೆಲ್ಲ ಹಿಂಗೆ ತುಂಬಿಸ್ಕೊಂಡು ಕ್ಯಾರಲ್ಲಿ ಅವರು ತೊಗೊಂಡೋಗ್ಬಿಡ್ತಾರೆ ಕ್ಯಾರಿಯರಲ್ಲಿ ಗಂಜಿ ಊಟ, ಗಂಜಿ ಅನ್ನ. ಅಲ್ಲಿ ಮೀನು ಅಲ್ಲೇ ಹಿಡಿದಿರೋ ಮೀನು ಅಲ್ಲೇ ಬೇಯಿಸ್ಕೊಂಡು ಸುಟ್ಕೊಂಡು ಹಂಗೆ ಅದನ್ನು ಕಲಿಸ್ಕೊಂಡು ಹಂಗೆ ತಿಂತಾರೆ. ಒಂದು ಮೀನು ಪೀಸ್ ಕಿತ್ಕೊಳೋದು ಹಿಂಗೆ ಹೋಗೋದು. ಇದು ವೆಜ್ ಆಗಿರೋದನ್ನ ಪ್ಯೂರು ಉಪ್ಪಿನಕಾಯಿನ ಎತ್ಕೊಳೋದು. ಬೆಂಗಳೂರಲ್ಲಿ ಬರೀ ಇದೇ ಸಿಗುತ್ತೆ, ಗಂಜಿ ಊಟ ತಿಂತಾರೆ. ಮಂಗಳೂರು ಬಂದಾಗೆಲ್ಲ ಬರೀ ಮೀನು ಊಟ, ನೀರು ಅಷ್ಟು, ತವಾ ಫ್ರೈ, ಬರೀ ಇದೇ ತಿಂತಾಯಿದ್ವಿ. ನೆಕ್ಸ್ಟು ಚಟ್ನಿ ಬಂದಿತ್ತು. ಚಟ್ನಿನೂ ಮಿಕ್ಸ್ ಮಾಡ್ಕೊಂಡಿದ್ದು ಚೆನ್ನಾಗಿರ್ತದ. ಗಂಜಿ ಊಟ ಅಲ್ಲ, ಏನು ಬೇಕಾದ್ರೆ ಮಿಕ್ಸ್ ಮಾಡ್ಬೋದು ಇವೆಲ್ಲ. ನೀವೇ ಯಾಕೆ ಸುಮ್ಮನೆ ಕೊಡ್ತಿದ್ದೀರಾ, ಏನು ತಿಂತಲ್ಲ? ಇಲ್ಲಿ ಊಟ ಮೇಲೆ ಫುಡ್ ಬರ್ತಾಯಿದೆ. ಬನ್ಸ್ತೀನಿ 60 ವರ್ಷದ ಹಳೆ ಹೋಟ್ಲ್. 60 ವರ್ಷ, 60 ಇಯರ್ಸ್ ಓಲ್ಡ್ ಹೋಟಲು. ಚಟ್ನಿ ಜೊತೆ ಕಾಂಬಿನೇಷನ್ ಚೆನ್ನಾಗಿದೆ. ಇನ್ನೊಂದು ಕಾಂಬಿನೇಷನ್ ಮಾಡ್ಬೋದು, ಏನು ಗೊತ್ತಾ? ಸ್ವಲ್ಪ ಚಟ್ನಿಯನ್ನು ಎತ್ತಿಕೊಂಡು ಸೈಡಿನಲ್ಲಿ ಇಟ್ಟುಕೊಂಡು, ಸ್ವಲ್ಪ ಪಲ್ಯವನ್ನು ಎತ್ತಿಕೊಂಡು, ಅದರಲ್ಲಿ ಕೋಸು ಎಲ್ಲ ಇರುತ್ತೆ ಜಾಸ್ತಿ, ಈರುಳ್ಳಿ ಅದನ್ನು ಇಟ್ಟುಕೊಂಡು ಒಂದು ಪೀಸು ಉಪ್ಪಿನಕಾಯಿ, ಇದು ಕ್ಯಾರೆಟ್ ಉಪ್ಪಿನಕಾಯಿ, ಇದನ್ನು ಇಟ್ಟುಕೊಂಡು ತಿಂದ್ಯಾ? ಜುಮ್ ಬಂದ್ಬಿಡ್ತು ಉಪ್ಪಿನಕಾಯಿ. ಆರೋಗ್ಯಕರವಾದ ಊಟ, ಅಥೆಂಟಿಕ್ ಮನೆ ಊಟ ತಿನ್ನೋಂಗಿದ್ರೆ ಬನ್ನಿ. ಆಮೇಲೆ ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ ಟೈಮ್ಗೆ ಬೇಗ ಬಂದರೆ ಅವ್ರು ಹೇಳ್ದಂಗೆ ಇಲ್ಲಿ ತುಪ್ಪದ ದೋಸೆ ಫೇಮಸ್ಸು, ತುಪ್ಪದ ದೋಸೆ ತಿನ್ಬೋದು. ಮಧ್ಯಾಹ್ನ ಮೇಲೆ ನಮ್ಮ ಟೈಮ್ ಬಂದರೆ ಈ ಥರ ಊಟ, ಗೋಳಿ ಬಜೆ, ಇದೆಲ್ಲ ಬಜ್ಜಿ ಬೋಂಡ, ಆಮೇಲೆ ಚೈನೀಸ್ ಐಟಮ್ಸ್ ಎಲ್ಲ ಸಿಗುತ್ತೆ, ಫ್ರೈಡ್ ರೈಸ್ ಅದು ಇದೆಲ್ಲ ಸಿಗುತ್ತೆ. ಸೊ ಆ ಥರ ಈಗ ಖಾಲಿ ಮಾಡಿ ಆಮೇಲೆ ಸಿಗುವ ಒಂದು ಸಣ್ಣ ಬ್ರೇಕ್ನ ನಂತರ. ಡಿಸ್ಕ್ಲೇಮರ್, ಇವಾಗ ಈ ಔಟ್ರೋನ ತೊಗೊತಾ ಇರೋದು, ಶೂಟ್ ಮಾಡ್ತಾ ಇರೋದು ನಮ್ಮ ಸತೀಶ್ ಗೋಲ್ಡನ್ ಟ್ರಾಟಲ್ ಅವರು. ಸೊ ಏನಾದರೂ ಕೈ ಶೇಕ್ ಆಗ್ತಾಯಿದ್ರೆ, ಜಾಸ್ತಿ ಕ್ಯಾಮ್ರಾ ಶೇಕ್ ಆಗ್ತಾಯಿದ್ರೆ, ಸೊ ದಯವಿಟ್ಟು ಮನ್ಸಿಗೆ ಹಾಕೋಬೇಡಿ, ಬೇಜಾರು ಮಾಡ್ಕೊಬೇಡಿ. ಸ್ಟೆಬಿಲೈಸರ್ ಹಾಕ್ಬೇಕು. ಸ್ಟೆಬಿಲೈಸರ್ ಹಾಕಬೇಕು, ಅದು ಎಡಿಟ್ರ್ ಮಾಡ್ತಾನೆ, ನೋಡೋಣ. ಸೊ ಫೈನಲಾಗೆ ಸೊ ನೀವು ಕೂಡ ಈ ಕಡೆ ಪುತ್ತೂರು ಕಡೆ ಏನಾರು ಬಂದಾಗ ಬೆಳಗ್ಗೆ ಏನೋ ಬರ್ತೀರಾ, ಬ್ರೇಕ್ಫಾಸ್ಟ್ ಟೈಮ್ ಬರ್ತೀರಾ ಅಂದರೆ ಆರಾಮಾಗಿ ಬಂದುಬಿಟ್ಟು ಆ ತುಪ್ಪದ ದೋಸೆನ ಟ್ರೈ ಮಾಡಿ. ಸೊ ಇಲ್ಲಿ ಜಾಸ್ತಿ ಸ್ಮೂವ್ ಆಗುತ್ತೆ, ಫೇಮಸ್ಸು ತುಪ್ಪದ ದೋಸೆ, ಅದನ್ನು ಮಿಸ್ ಮಾಡಿದ್ರೆ ಟ್ರೈ ಮಾಡಿ. ಡಿಸ್ಕ್ರಿಪ್ಷನ್ ಲೊಕೇಶನ್ ಕೊಟ್ಟಿರ್ತೀವಿ, ಮೈನ್ ರೋಡಲ್ಲೇ ಇರೋದು. ಸೊ ಆರಾಮಾಗೆ ಸೊ ನೀವು ಆ ಕಡೆಯಿಂದ ಬರ್ತಾ ಲೆಫ್ಟ್ ಸೈಡ್ ಸಿಗುತ್ತೆ. ಈಗ ಮಂಗಳೂರು ಸೈಡಿಂದ ಬಂದು ಪುತ್ತೂರಿಗೆ ಏನಾದರೆ ಲೆಫ್ಟ್ ಸೈಡ್ ಸಿಗುತ್ತೆ, ಈ ಕಡೆಯಿಂದ ಎಲ್ಲ ಬಂದರೆ ರೈಟ್ ಸೈಡಿಗೆ ಸಿಗುತ್ತೆ. ಸೊ ಮೈನ್ ರೋಡಲ್ಲೇ ಇದೆ, ನೀಟಾಗಿ ಕಾಣಿಸುತ್ತೆ. ಸೊ ಆಮೇಲೆ ಇನ್ನೊಂದು ಈ ಥರ ಮಧ್ಯಾಹ್ನ ಹೊತ್ತು ಆ ಥರ ಏನೋ ಟೈಮ್ ಬಂದಾಗ ಊಟ ಸಿಗುತ್ತೆ, ನಾರ್ಮಲ್ ಊಟ, ವೆಜ್ ಊಟ ಸಿಗುತ್ತೆ. ಅದು ಬಿಟ್ಟು ಡಿಫ್ರೆಂಟಾಗಿ ಅಥೆಂಟಿಕಾಗಿ ಏನೋ ಟ್ರೈ ಮಾಡ್ತಾರೆ ಅಂದರೆ ಗಂಜಿ ಊಟ ಸಿಗುತ್ತೆ, ಅದನ್ನು ಮಿಸ್ ಮಾಡೋದು ಟ್ರೈ ಮಾಡಿ, ಹೆಲ್ತ್ ಕಾನ್ಷಿಯಸ್ ಇರೋರು. ಸೊ ಇದು ಒಳ್ಳೆಯದು, ಆರೋಗ್ಯಕ್ಕೆ ಒಳ್ಳೆಯದು. ಸೊ ಗಂಜಿ ಊಟ, ಅದು ಬಿಟ್ಟು ಕುರುಮ್ ತಿಂಡಿ ತಿಂದಿರೋದ್ರೆ ಡೀಪ್ ಫ್ರೈಡು, ಗೋಲಿ ಬಜ್ಜೆ ಮತ್ತು ಬನ್ಸು, ಅದನ್ನು ಆರಾಮಾಗಿ ಟ್ರೈ ಮಾಡ್ಬೋದು. ಇನ್ನು ಆಮೇಲೆ ಮಿಕ್ಕಿದ್ದು ಬೇಜಾನ್ ಆಪ್ಷನ್ಸ್ ಇದೆ, ಚೈನೀಸ್ ಡಿಶಸ್ ಎಲ್ಲನೂ ಇದೆ. ಸೊ ಅದು ಕೂಡ ಸಿಗುತ್ತೆ, ಮಧ್ಯಾಹ್ನದಿಂದನೇ ಸಿಗುತ್ತೆ.
ಸೊ ನಾರ್ಮಲಾಗಿ ಎಲ್ಲ ಕಡೆ ಏನು ಮಾಡ್ತಾರೆ ಸಾಯಂಕಾಲ ಸ್ಟಾರ್ಟ್ ಮಾಡ್ತಾರೆ, ಇಲ್ಲಿ ಮಧ್ಯಾಹ್ನದಿಂದನೇ ಸಿಗುತ್ತೆ. ಸೊ ಅವೆಲ್ಲ ನೀವು ಫ್ರೈಡ್ ರೈಸು, ಗೋಬಿ ಮಂಚೂರಿ, ಅದು ಇದು ನೂಡಲ್ಸ್ ಎಲ್ಲನೂ ನೀವು ಟ್ರೈ ಮಾಡ್ಬೋದು ಏನು ಬೇಕಾದ್ರೂ. ಸೊ ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ನ ಫಾಲೋ ಮಾಡಿ ಆರಾಮಾಗಿ ಬರ್ತೀರಾ. ಆಮೇಲೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಇದೇ ಥರ ವೀಡಿಯೋಸ್ ಬೇಕಂದರೆ ಜಾಸ್ತಿ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಮಸ್ಕಾರ.